60 ಸೆಕೆಂಡ್ಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಿಜೆಪಿ ಆಡಳಿತಾವಧಿಯಲ್ಲಿ ಭಾರಿ ಸಂಚಲನ ಎಬ್ಬಿಸಿದ ಬಿಟ್ಕಾಯಿನ್ ಮತ್ತೆ ಸದ್ದು ಮಾಡ್ತಾ ಇದೆ. ಬಿಟ್ಕಾಯಿನ್ ಬೆನ್ನತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಮರು ತನಿಖೆಗೆ ಆದೇಶಿಸಿದೆ. ಇದರಿಂದ ಬಿಟ್ಕಾಯಿನ್ ನಲ್ಲಿ ಆಟ ಆಡದಂತವರಿಗೆ ನಡುಕ ಶುರುವಾಗ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕಾದ ಬಿಜೆಪಿಯೇ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ವಿಪಕ್ಷ ನಾಯಕ ಯಾರು ಅನ್ನೋದು ಇನ್ನೂ ಕಗ್ಗಂಟಾಗಿದೆ. ಅಸಲಿಗೆ ನಿನ್ನೆ ದೆಹಲಿಯಲ್ಲೇ ಬಿಟ್ಕಾಯಿನ್ ಹಗರಣವನ್ನ ಮರುತನಿಖೆ ಮಾಡ್ತೇವೆ ಅಂತ ಹೇಳಿದ್ದು, ಅದೇ ಪ್ರಕಾರ ನಾವು ಕ್ರಮ ತಗೊಂಡಿದ್ದೇವೆ. ಬಿಟ್ಕಾಯಿನ್ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದ ಬಿಟ್ಕಾಯಿನ್ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶಿಸಿದೆ. ನಾವು ಅಧಿಕಾರಕ್ಕೆ ಬಂದಾಗ ಬಿಟ್ಕಾಯಿನ್ ಹಗರಣವನ್ನ ಮರುತನಿಖೆ ಮಾಡ್ತೇವೆ ಅಂತ ಹೇಳಿದ್ದು, ಅದೇ ಪ್ರಕಾರ ನಾವು ಕ್ರಮ ತಗೊಂಡಿದ್ದೇವೆ. CID ಅದರ ಅಡಿಯಲ್ಲಿ ಒಂದು SITಯನ್ನ ಮಾಡಿ ಆದೇಶ ಹೊರಡಿಸಿದ್ದೇವೆ. ಕಾಟನ್ಪೇಟೆ ಬಿಟ್ಕಾಯಿನ್ ಕೇಸ್ ಮರು ತನಿಖೆ ಆರಂಭವಾಗಿದೆ. ಸಿಐಡಿಯಲ್ಲಿ SIT ರಚನೆ ಮಾಡಲಾಗಿದ್ದು, ಮನೀಶ್ ಕರ್ಬೀಕರ್ ನೇತೃತ್ವದಲ್ಲಿ ತನಿಖೆ ಪ್ರಾರಂಭವಾಗಿದೆ. ಬಿಟ್ಕಾಯಿನ್ ತನಿಖೆಯನ್ನ ಈ ಹಿಂದೆ ಸಿಸಿಬಿ ನಡೆಸಿತ್ತು. ಸಿಸಿಬಿ ತನಿಖೆಯಲ್ಲೂ ಹಗರಣ ನಡೆದಿದೆ ಮತ್ತು ರಾಜಕಾರಣಿಗಳು ಹಣ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಇದೀಗ ಸಿಐಡಿಗೆ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿದ್ದು, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಇವತ್ತು ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು. ಆದರೆ ಅಧಿವೇಶನ ಆರಂಭ ಆದ್ರೂ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಯಾರು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಇದು ಬಿಜೆಪಿಗೆ ತೀವ್ರ ಇರಿಸು ಮುರುಸು ಉಂಟು ಮಾಡಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕಾದ ಬಿಜೆಪಿಯೇ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ವಿಪಕ್ಷ ನಾಯಕ ಯಾರು ಅನ್ನೋದು ಇನ್ನೂ ಕಗ್ಗಂಟಾಗಿದೆ. ಅಸಲಿಗೆ ನಿನ್ನೆ ದೆಹಲಿಯಲ್ಲೇ ವಿಪಕ್ಷ ನಾಯಕ ಯಾರು ಅನ್ನೋದು ಫೈನಲ್ ಆಗಬೇಕಿತ್ತು. ಅದಕ್ಕಾಗಿ ಮಾಜಿ ಸಿಎಂ BSY ದೆಹಲಿಗೂ ಹೋಗಿದ್ರು. ಆದ್ರೆ ಅಮಿತ್ ಶಾ ಜೊತೆ ನಿಗದಿಯಾಗಿದ್ದ ಸಭೆ ನಡೆಯಲೇ ಇಲ್ಲ. ಹೀಗಾಗಿ ವಿಪಕ್ಷ ನಾಯಕ ಯಾರು ಫೈನಲ್ ಆಗಿಲ್ಲ. ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಹೈಕಮಾಂಡ್ ವೀಕ್ಷಕರಾದ ವಿನೋದ್ ತಾವಡೆ, ಮನ್ಸುಖ್ ಮಾಂಡವೀಯ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ಮಾಹಿತಿ ರವಾನಿಸಲಿದ್ದಾರೆ. ಮೂಲಗಳ ಪ್ರಕಾರ ಲಿಂಗಾಯತ ಅಥವಾ ಲಿಂಗಾಯತೇತರ ನಾಯಕನಿಗೆ ವಿಪಕ್ಷ ಸ್ಥಾನ ನೀಡುವ ಬಗ್ಗೆ ಲೆಕ್ಕಾಚಾರ ನಡೆಯುತ್ತಿದೆ. ಲಿಂಗಾಯತ ಸಮುದಾಯಕ್ಕೆ ಅವಕಾಶ ನೀಡಿದ್ರೆ ಮಾಜಿ ಸಿಎಂ ಬೊಮ್ಮಾಯಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಲಿಂಗಾಯತೇತರ ನಿರ್ಧಾರಕ್ಕೆ ಬಂದ್ರೆ ಶಾಸಕ ವಿ ಸುನೀಲ್ ಕುಮಾರ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೀಗೆ ವಿಪಕ್ಷ ನಾಯಕನ ಆಯ್ಕೆ ವಿಳಂಬ ಆಗ್ತಾ ಇರೋದು ಕಾಂಗ್ರೆಸ್ಗೆ ಆಹಾರವಾಗಿದೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಇದೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಎಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಾಲೆಳೆದಿದೆ. ದೆಹಲಿಯಲ್ಲಿ ಕಸರತ್ತು ನಡೆಸಿದ್ರು ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆಯಾಗಿಲ್ಲ. ಇನ್ನೂ 2 ದಿನ ತಡವಾಗುವ ಸಾಧ್ಯತೆ ಇದ್ದು, ವಿಪಕ್ಷ ನಾಯಕನ ಆಯ್ಕೆ ವಿಳಂಬವೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ವಿಧಾನಸೌಧದಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದು, ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಬಿಜೆಪಿಯವರು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾರೆ, ಆದ್ರೆ ಅತಿ ಹೆಚ್ಚು ಅಶಿಸ್ತು ಇರೋದೇ ಬಿಜೆಪಿಯಲ್ಲಿ ಅಂತ ಕುಟುಕಿದ್ದಾರೆ. ಅವರಲ್ಲಿ ಗುಂಪುಗಾರಿಕೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿಯಲ್ಲಿ ಶಿಸ್ತಿನ ಪಕ್ಷ ಅಂತಿದ್ರಲ್ಲ, ದಿ ಮೋಸ್ಟ್ ಇಂಡಿಸಿಪ್ಲಿನ್ ಪೊಲಿಟಿಕಲ್ ಪಾರ್ಟಿ. ಇನ್ನು ಸರ್ಕಾರ ರಚನೆ ಆಯ್ತು, ನಮ್ಮ ಸರ್ಕಾರ ಟೇಕ್ ಆಫ್ ಆಗಿ ಹಲವು ದಿನಗಳಾಯ್ತು, ನಮ್ಮ ಗ್ಯಾರಂಟಿ ಯೋಜನೆಗಳ ಜಾರಿಯೂ ಆಯ್ತು ಅಂತ ಟ್ವೀಟ್ ಮಾಡಿರುವ ಕಾಂಗ್ರೆಸ್, ಡಿಯರ್ ಬಿಜೆಪಿ ಕರ್ನಾಟಕ, ಸದನವೂ ಪ್ರಾರಂಭವಾಯಿತು, ಎಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕ ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಬಿಜೆಪಿಗೆ ವಿರೋಧ ಪಕ್ಷದ ನಾಯಕನ ಗ್ಯಾರಂಟಿಯನ್ನು ಕೊಡಲಾಗುತ್ತಿಲ್ಲ ಎಂದರೆ ಎಂತಹ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಕಾಲೆಳೆದಿದೆ. ಇಂದಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದ್ದು, ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಉಲ್ಲೇಖಿಸಿದ್ರು. ಅಷ್ಟೇ ಅಲ್ಲ, ಅಕ್ಕಿ ಕೊಡದ ಕೇಂದ್ರದ ವಿರುದ್ಧವೂ ಭಾಷಣದಲ್ಲಿ ಮುನಿಸು ವ್ಯಕ್ತವಾಗಿತ್ತು. ಹಸಿದವರಿಗೆ ಅನ್ನ ನೀಡದ ಸರ್ಕಾರ ಜನವಿರೋಧಿ ಅಂತ ಕರೆಸಿಕೊಳ್ಳುತ್ತದೆ. ಇದು ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖವಾದ ಹೇಳಿಕೆ. ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದ್ದು, ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ರು. 5 ವರ್ಷದಲ್ಲಿ ಸರ್ಕಾರ ಮಾಡಲಿರುವ ಅಭಿವೃದ್ಧಿ ಕಾರ್ಯಗಳನ್ನ ರಾಜ್ಯಪಾಲರು ಉಲ್ಲೇಖಿಸಿದ್ರು. ಅನ್ನಭಾಗ್ಯ ಸೇರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಇದೇ ಭಾಷಣದಲ್ಲಿ ಅಕ್ಕಿ ಕೊಡದ ಕೇಂದ್ರದ ವಿರುದ್ಧವೂ ರಾಜ್ಯ ಸರ್ಕಾರದ ಮುನಿಸು ವ್ಯಕ್ತವಾಗಿತ್ತು. मेरी सरकार अन्न भाग्य योजना के तहत राज्य में गरीबी रेखा से
नीचे रहने वाले परिवार के प्रत्येक सदस्य को हर महीने 5 किलो अतिरिक्त चावल देना शुरू कर रहे हैं। भूख मुक्त राज्य बनाने के लिए प्रतिबद्ध है। जो सरकार भूखों को खाना खिलाने में विफल रहती है वह जन विरोधी सरकार कहलाती है। ಇಷ್ಟೇ ಅಲ್ಲ, ಮುಂದಿನ 5 ವರ್ಷಗಳಲ್ಲಿ ಬುದ್ಧ, ಬಸವಣ್ಣ, ನಾರಾಯಣಗುರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಕುವೆಂಪು ಅವರ ಕನಸಿನಂತೆ ಸಮ ಸಮಾಜದ ನಿರ್ಮಾಣ ಮಾಡ್ತೀವಿ ಅಂತ ರಾಜ್ಯಪಾಲರು ಹೇಳಿದ್ರು. ಇನ್ನು ಆತ್ಮವಿಶ್ವಾಸವಿಲ್ಲದ ಸರ್ಕಾರದ ಬಗ್ಗೆ ರಾಜ್ಯಪಾಲರ ಭಾಷಣ ಆಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಐಸಿಯುಗೆ ಹೋಗುತ್ತೆ, ವೆಂಟಿಲೇಟರ್ನಲ್ಲಿ ಸರ್ಕಾರ ನಡೆಸಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ. ರಾಜ್ಯಪಾಲರ ಭಾಷಣ ಬಹುಶಃ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಐಸಿಯುಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಸರ್ಕಾರ ಅಲ್ಟಿಮೇಟ್ಲಿ ಐಸಿಯು ಮತ್ತು ವೆಂಟಿಲೇಟರ್ ಮೇಲೆ ಡಿಪೆಂಡೆನ್ಸಿಯಿಂದ ಬಹುಶಃ ಈ ಸರ್ಕಾರ ನಡೀಬೋದು. ನನ್ನ ಅಭಿಪ್ರಾಯ ಇದೆ. ಒಬ್ಬ ಮನುಷ್ಯನಿಗೆ ಆರೋಗ್ಯದ ತೊಂದರೆ ಆಗಿ ಜೀವನ ಮರಣದ ಪ್ರಶ್ನೆ ಬಂದಾಗ ಅಲ್ಟಿಮೇಟ್ಲಿ ವೈದ್ಯರು ಐಸಿಯುನಲ್ಲೋ ವೆಂಟಿಲೇಟರ್ನಲ್ಲಿ ಇಡ್ತಾರೆ. ಆ ಪರಿಸ್ಥಿತಿಗೆ ಈ ಸರ್ಕಾರದ ಕಾರ್ಯಕ್ರಮಗಳು ನೀವಿಲ್ಲೇನಿಲ್ಲಿ ತೋರ್ಗಾಣಿಕೆಗೆ ಏನು ಹೇಳಿದ್ದೀರಿ, ನಿಮ್ಮ ಈಗಿನ ನಡೆ, ಒಂದು ತಿಂಗಳ ನಡೆ ನೋಡಿದಾಗ ಇದು ಅಲ್ಟಿಮೇಟ್ಲಿ ವೆಂಟಿಲೇಟರ್ಗೆ ಹೋಗ್ತಕ್ಕಂಥದ್ದು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಐಸಿಯು ಮೇಲೆ ಅವಲಂಬಿತರಾಗಿ, ವೆಂಟಿಲೇಟರ್ ಮೇಲೆ ಅವಲಂಬಿತರಾಗಿ ಸರ್ಕಾರ ನಡೆಯತಕ್ಕಂಥ ದಿನಗಳು ದೂರ ಇಲ್ಲ ನನ್ನ ಅಭಿಪ್ರಾಯ. ಇವತ್ತಿನ ರಾಜ್ಯಪಾಲರ ಭಾಷಣ ಇನ್ನು ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಇದ್ದಂತ ಕಾರಣ ಬಿಜೆಪಿ ಪ್ರತಿಭಟನೆ ನಡೆಸಿಲ್ಲ. ನಾಳೆ ಅಸಲಿ ಕದನ ಶುರುವಾಗುವುದು ಫಿಕ್ಸ್ ಆಗಿದ್ದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಗ್ಯಾರಂಟಿ ಕದನ ನಡೆಸೋದಕ್ಕೆ ಸಜ್ಜಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ತಿರುಗೇಟು ನೀಡೋದಕ್ಕೆ ಕೌಂಟರ್ ಪ್ಲಾನ್ ಮಾಡಿಕೊಳ್ತಾ ಇದೆ. ನಾಳೆಯಿಂದ ಸದನದಲ್ಲಿ ಗ್ಯಾರಂಟಿ ಕದನ ಶುರುವಾಗಲಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಸನ್ನದ್ಧವಾಗಿದೆ. 5 ಗ್ಯಾರಂಟಿ ವಿಳಂಬ ಖಂಡಿಸಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಸದನದ ಒಳಗೆ ಶಾಸಕರು ಹೋರಾಟಕ್ಕೆ ಸಜ್ಜಾಗಿದ್ರೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಮೋಸ ನಿಲ್ಲಿಸಿ ಗ್ಯಾರಂಟಿ ಜಾರಿಗೊಳಿಸಿ ಹೆಸರಲ್ಲಿ ಹೋರಾಟ ನಡೆಸಲಿದೆ. ನಾಳಿನ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಗೆ ಜನ ಸೇರಿಸಲು ಬೆಂಗಳೂರು ಶಾಸಕರಿಗೆ ಟಾಸ್ಕ್ ನೀಡಲಾಗಿದೆ. ವಿಪಕ್ಷ ಬಿಜೆಪಿ ದಾಳಿ ಎದುರಿಸೋಕೆ ಕೈಪಡೆಯೂ ಸಜ್ಜಾಗಿದೆ. ವಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ನೀಡಲು ಸಜ್ಜಾಗಿರುವ ಸರ್ಕಾರ ಅಕ್ಕಿ ಬಾಣವನ್ನೇ ಬಿಜೆಪಿ ಮೇಲೆ ಎಸೆಯಲಿದೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಹಾಗೆಯೇ ಜಾರಿಗೊಳಿಸಿರುವ ಗ್ಯಾರಂಟಿಗಳನ್ನು ಮುಂದಿಟ್ಟು ಸಮರ್ಥಿಸಿಕೊಳ್ಳೋಕೆ ಕೈ ನಾಯಕರು ಮುಂದಾಗಿದ್ದಾರೆ. ಇನ್ನು ಚುನಾವಣೆ ಸಮೀಪಿಸ್ತಾ ಇರುವಂತಹ ಹೊತ್ತಲ್ಲೇ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕ್ಷಿಪ್ರ ಬದಲಾವಣೆ ನಡೆದು ಅಜಿತ್ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರಿಂದ ಕೆರಳಿರುವಂತಹ ಎನ್ಸಿಪಿಯ ಶರದ್ ಪವಾರ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಪಕ್ಕದ ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಿನ್ನೆ ಒಂದೇ ದಿನದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದಿತ್ತು. ಎನ್ಸಿಪಿಯ ಅಜಿತ್ ಪವಾರ್ 3ನೇ ಬಾರಿಗೆ ಮತ್ತು ಈಗಿನ ಸರ್ಕಾರದ 2ನೇ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದರಿಂದ ವಿಚಲಿತಗೊಂಡವರಂತೆ ಕಾಣಿಸುತ್ತಿರುವ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ಸತಾರದ ಕರಡ್ನಲ್ಲಿರುವ ವೈಬಿ ಚೌಹಾಣ್ ಸ್ಮಾರಕಕ್ಕೆ ನಮಿಸಿ ಪ್ರತಿಭಟನೆಯ ಕಹಳೆ ಊದಿದ್ದಾರೆ. ಶಿವಸೇನೆ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇತ್ತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿರುದ್ಧ ಸ್ಪೀಕರ್ ರಾಹುಲ್ ನಾರ್ವೇಕರ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಬಂಡೆದ್ದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಎನ್ಸಿಪಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅಜಿತ್ ಪವಾರ್ರನ್ನ ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ಮನವಿ ಮಾಡಿದೆ. ಇನ್ನು ಅಜಿತ್ ಪವಾರ್ ಬಂಡಾಯದಿಂದ ಅಲರ್ಟ್ ಆದ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರು ಇಂದು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮಾತುಕತೆ ನಡೆಸಲು ಮುಂದಾಗಿದ್ದಾರೆ.
ಇನ್ನು ಇದರ ಜೊತೆಗೇನೆ ಮಹಾರಾಷ್ಟ್ರ ಬೆಳವಣಿಗೆಯಿಂದ ಈಗ ಒಂದ್ ಕಡೆ ಕಾಂಗ್ರೆಸ್ ವಿಚಲಿತವಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೇನೆ ಪ್ರಧಾನಿ ಮೋದಿ ವಿರುದ್ಧವಾಗಿ ಒಂದು ಸಮರ ಮಾಡಬೇಕು ಅನ್ನುವಂಥ ನಿಟ್ಟಿನ ಒಗ್ಗಟ್ಟು ಪ್ರದರ್ಶನದ ವೇದಿಕೆ ಬಹುಶಃ ಬೆಂಗಳೂರು ಆಗಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಸಭೆಯನ್ನ ಮುಂದೂಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕ್ಷಿಪ್ರ ಬದಲಾವಣೆಗಳು ಆಗ್ತಿದ್ದಂತೆ ಮೋದಿ ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ದ ವಿಪಕ್ಷಗಳಿಗೆ ನಡುಕ ಶುರುವಾಗಿದೆ ಎಂದು ಹೇಳಲಾಗ್ತಿದೆ. ಇತ್ತೀಚೆಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಪಾಟ್ನಾದಲ್ಲಿ ಸಭೆ ನಡೆಸಿ ಮಹಾ ಮೈತ್ರಿ ಸೂಚನೆ ನೀಡಿದ್ರು. ಹೀಗೆ ಪಾಟ್ನಾ ಸಭೆ ಬಳಿಕ ಇದೇ ಜುಲೈ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಸಭೆ ಮುಂದೂಡಿಕೆಯಾಗಿದೆ. ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ಸಭೆಯನ್ನ ಆಗಸ್ಟ್ 20ರ ಬಳಿಕ ನಡೆಸಲು ವಿಪಕ್ಷಗಳು ನಿರ್ಧಾರ ಮಾಡಿವೆ. ಇನ್ನು ಸಭೆ ಮುಂದೂಡಿದ್ದಕ್ಕೆ ಕೊಟ್ಟ ಕಾರಣಗಳೇನು ಅಂದ್ರೆ, ಸದ್ಯ ಬಿಹಾರ ರಾಜ್ಯದಲ್ಲಿ ಮುಂಗಾರು ಅಧಿವೇಶನವಿದೆ. ಹೀಗಾಗಿ ನಿತೀಶ್ ಕುಮಾರ್ ಆರ್ಜೆಡಿ ನಾಯಕರು ಬರಲು ಸಾಧ್ಯವಿಲ್ಲ. ಜೊತೆಗೆ ಕರ್ನಾಟಕದಲ್ಲೂ ಇಂದಿನಿಂದ 10 ದಿನ ಅಧಿವೇಶನ ಆರಂಭವಾಗಿದೆ. ಇದಲ್ಲದೆ ಜುಲೈ 20ರಿಂದ ಸಂಸತ್ ಅಧಿವೇಶನ ಆರಂಭವಾಗಲಿದೆ. ಹೀಗಾಗಿ ಆಗಸ್ಟ್ 20ರ ಬಳಿಕ ಸಭೆ ನಡೆಸ್ತೇವೆ ಅಂತ ವಿಪಕ್ಷಗಳು ಹೇಳ್ತಿವೆ. ಆದ್ರೆ ಮಹಾರಾಷ್ಟ್ರ ರಾಜಕೀಯ ಪಲ್ಲಟದಿಂದ ವಿಪಕ್ಷಗಳು ಕೊಂಚ ಗಲಿಬಿಲಿಯಾಗಿವೆ ಅಂತಾನೆ ಹೇಳಲಾಗ್ತಿದೆ. ಇನ್ನು ಪ್ರಧಾನಿ ನಿವಾಸ ಅಂತ ಅಂದ್ರೆ ಅದು 7 ಸುತ್ತಿನ ಕೋಟೆಯ ಬಂದೋಬಸ್ತ್ ಇರುವಂತಹ ನಿವಾಸ. ಅಲ್ಲಿನ ಒಂದು ಕಣ ಕೂಡ ಅಲುಗಾಡಿದ್ರೂ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಅಂತಹ ಭದ್ರಕೋಟೆಯನ್ನ ಭೇದಿಸಿ ಡ್ರೋನ್ ಒಂದು ಪ್ರಧಾನಿ ನಿವಾಸದ ಮೇಲೆ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದ ಮೇಲೆ ಡ್ರೋನ್ ಹಾರಾಟ. ಡ್ರೋನ್ ಕಂಡ ಕೂಡಲೇ ಅಲರ್ಟ್ ಆದ ಎಸ್ಪಿಜಿ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ನಿವಾಸದ ಮೇಲೆ ಅಪರಿಚಿತ ಡ್ರೋನ್ ಹಾರಾಟ ನಡೆಸಿದ್ದು ಭಾರೀ ಆತಂಕಕ್ಕೆ ಕಾರಣವಾಗಿದೆ. ನೋ ಫ್ಲೈಯಿಂಗ್ ಝೋನ್ನಲ್ಲಿ ಡ್ರೋನ್ ಒಂದು ಹಾರಾಟ ನಡೆಸಿದೆ ಎಂದು ಹೇಳಲಾಗುತ್ತಿದೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಡ್ರೋನ್ ಹಾರಾಟ ನಡೆಸಿದ್ದು, ಡ್ರೋನ್ ಕಂಡ ಕೂಡಲೇ ಅಲರ್ಟ್ ಆದ ಎಸ್ಪಿಜಿ ತಕ್ಷಣವೇ ದೆಹಲಿ ಪೊಲೀಸರಿಗೆ ಮಾಹಿತಿ ನೀಡಿದೆ. ಆದರೆ ಈವರೆಗೂ ಅಂತಹ ಯಾವುದೇ ಡ್ರೋನ್ ಕಾಣಿಸಿಲ್ಲ ಎಂದು ದೆಹಲಿ ಪೊಲೀಸರು ಹೇಳಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ದೆಹಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಡ್ರೋನ್ ಪತ್ತೆಗಾಗಿ ಹುಡುಕಾಟ ಮುಂದುವರೆದಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಕೂಡ ಸಂಪರ್ಕದಲ್ಲಿದ್ದು ಅಂತಹ ಯಾವುದೇ ವಸ್ತು ಈವರೆಗೂ ಪತ್ತೆಯಾಗಿಲ್ಲ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನು ಲೋಕಸಭೆ ಸೇರಿದ ಹಾಗೆ ವಿವಿಧ ರಾಜ್ಯಗಳ ಚುನಾವಣೆಗಳು ಹತ್ತಿರ ಆಗ್ತಾ ಇದ್ದು ಮೋದಿ ಹಾಗೆ ಅಮಿತ್ ಶಾ ಬಹಳ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ಕರೆದಿರುವಂತಹ ಮೋದಿ ಮೇಜರ್ ಸರ್ಜರಿ ಮಾಡ್ತಾನೆ ಅಂತಾನೆ ಹೇಳಲಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗ್ತಿದೆ. ಮತ್ತೊಮ್ಮೆ ದೇಶದ ಚುಕ್ಕಾಣಿ ಹಿಡಿಯಲು ಮೋದಿ ಅಮಿತ್ ಶಾ ಪ್ಲಾನ್ ಮಾಡ್ತಿದ್ದಾರೆ. ವಿವಿಧ ರಾಜ್ಯಗಳ ವಿಧಾನಸಭೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಪೂರ್ವ ತಯಾರಿ ನಡೆಸಿದೆ. ಅದರಲ್ಲೂ ಮೋದಿ ಕೇಂದ್ರ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ಸುದ್ದಿಯ ಬೆನ್ನಲ್ಲೇ ಇಂದು ಪ್ರಧಾನಿ ಮೋದಿ ಮಂತ್ರಿ ಪರಿಷತ್ ಸಭೆ ಕರೆದಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಸರ್ಜರಿಗೆ ಮೋದಿ ಸಿದ್ಧತೆ. ಸಂಜೆ 4ಕ್ಕೆ ಪ್ರಧಾನಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಸಭೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ಸಂಜೆ 4 ಗಂಟೆಗೆ ದೆಹಲಿಯ ಪ್ರಗತಿ ಮೈದಾನದ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಭೆ ನಿಗದಿಯಾಗಿದೆ. ಕೇಂದ್ರ ಮಂತ್ರಿಮಂಡಲದ ಸಚಿವರು ಸದಸ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಪ್ರಮುಖ ಹುದ್ದೆಗಳ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಬೆಲೆ ಏರಿಕೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ಸರ್ಕಾರ ಉಚಿತ ಗ್ಯಾರಂಟಿಗಳ ನಡುವೆ ದಿನಬಳಕೆ ವಸ್ತುಗಳ ದರ ಏರಿಕೆ ಜನರನ್ನ ಆತಂಕಕ್ಕೆ ದೂಡಿದೆ. ಬಡವರು ತರಕಾರಿಗಳನ್ನ ತಿನ್ನಲಾರದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ತರಕಾರಿ ಬೆಲೆ ಕೈ ಸುಡ್ತಿದೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿರುವ ದಿನಬಳಕೆಯ ವಸ್ತುಗಳ ಬೆಲೆ ಜನರು ಕಂಗಾಲಾಗುವಂತೆ ಮಾಡಿದೆ. ಬಡ ಮಧ್ಯಮ ವರ್ಗದ ಜನರು ತರಕಾರಿ ಕೊಳ್ಳಲಾರದ ಪರಿಸ್ಥಿತಿ ಉಂಟಾಗಿದೆ. ಬೆಲೆ ಏರಿಕೆಯಿಂದ ನಲುಗಿರುವ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲೂ ತರಕಾರಿ ಕೊಳ್ಳುವ ವೇಳೆ ಗ್ರಾಹಕರು ಬೆಲೆ ಏರಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರ ಬಾಯಿಗೆ ಮಣ್ಣಾಕ ಹಿಂಗೆಲ್ಲ ರೇಟ್ ಮಾಡಿದಾರಲ್ವಾ, ಓಟ್ ಹಾಕ್ಸ್ಕೊಳ್ಳೋ ಗಂಟ ಚೆನ್ನಾಗೇ ಇದ್ರು,
ಓಟ್ ಹಾಕ್ಸ್ಕೊಂಡ್ಮೇಲೆ ಒಂದು ಫ್ರೀ ಮಾಡ್ತೀವಿ ಅಂತ 2 ಬೆಲೆ ಮಾಡಿದ್ದಾರೆ. ಇದು ಅವ್ರಿಗೆ ನ್ಯಾಯನಾ? ಅವ್ರು ಚೆನ್ನಾಗಿರ್ತಾರೆ, ನಮ್ಮಂತವ್ರು ಹಾಳಾಗೋಯ್ತಾರೆ. ಅದೇ ನಮ್ಮಿಂದ ಪಡೆಯೋದೆಲ್ಲ ಅವ್ರು ಸಾಹುಕಾರ ಆಯ್ತಾರೆ, ನಾವು ಬಡವ್ರು ಆಯ್ತಾರ. ನಮಗೆ ಮಾತ್ರ ಕೂಲಿ ಮಾಡೋದು ತಪ್ಪದೇ ಇಲ್ಲ. ಅವ್ರು ಚೆನ್ನಾಗಿರ್ಲಿ, ನಾವು ಹಾಳಾಗೋಗ್ಲಿ. ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಜನರು ಕಂಗಾಲಾಗಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಗ್ರಾಹಕರ ನಿದ್ದೆಗೆಡಿಸಿದೆ. ಜನ ಟೊಮ್ಯಾಟೊ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ರೆ ಟೊಮ್ಯಾಟೊ ಬೆಳೆದಂತ ರೈತನಿಗೆ ಜಾಕ್ಪಾಟ್ ಹೊಡೆದಿದೆ. ಟೊಮ್ಯಾಟೊ ವೆಜ್ ಆಗಿರ್ಲಿ ನಾನ್ ವೆಜ್ ಆಗಿರ್ಲಿ ಬಹುತೇಕ ಅಡುಗೆಗೆ ಟೊಮ್ಯಾಟೊ ಬೇಕೇ ಬೇಕು. ಆದ್ರೀಗ ಟೊಮ್ಯಾಟೊ ಬೆಲೆ ಗಗನಕ್ಕೇರಿದ್ದು ಮತ್ತಷ್ಟು ಹುಳಿಯಾಗಿದೆ. ಟೊಮ್ಯಾಟೊಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಬಂದಿದ್ದು ಜನರು ಕಂಗಾಲಾಗಿದ್ದಾರೆ. ಹೆಚ್ಚು ಕಡಿಮೆ 20 ದಿನಗಳ ಹಿಂದೆ 15ರಿಂದ 20 ರೂಪಾಯಿ ಇದ್ದ 1 ಕೆಜಿ ಟೊಮೆಟೊ ಬೆಲೆ ಈಗ 120ರಿಂದ 150ಕ್ಕೆ ಏರಿಕೆಯಾಗಿದೆ. ಕೇವಲ 15 ದಿನಗಳ ಅಂತರದಲ್ಲಿ 4ರಿಂದ 5 ಪಟ್ಟು ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಕಂಗೆಟ್ಟು ಹೋಗಿದ್ದಾರೆ. ಇತ್ತ ಟೊಮೆಟೊ ಬೆಳೆದ ರೈತ ಮಾತ್ರ ಫುಲ್ ಖುಷ್ ಆಗಿದ್ದಾನೆ. ಟೊಮೆಟೊ 20 ಬಾಕ್ಸ್ ಆಗಿದ್ದವು. ಕನಕಗಿರಿಯಲ್ಲಿ 2900 ರೂಪಾಯಿ ರೇಟನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಚೆನ್ನಾಗಿ ನಮಗೂ ಭಾಳ ಖುಷಿಯಾಗಿದೆ. ಟಮಾಟಿ ಹಿಂದಕ್ಕೆ ಓದಿದ್ದೆ 20-30ಕ್ಕೆ ಒಂದು ಬಾಕ್ಸನ್ನು ಕೊಟ್ಟು ಬಂದಿದ್ದೆ. ಇವತ್ತು ಮಾತ್ರ ಭಾರಿ ನಮಗೆ ಖುಷಿಯಾಗಿದೆ. ಟೊಮೆಟೊ ಬೆಲೆ ಗ್ರಾಹಕರಿಗೆ ಹುಳಿಯಾದ್ರೆ ಟೊಮೆಟೊ ಬೆಳೆದ ರೈತರಿಗೆ ಸಿಹಿ ಆಗಿರೋದು ಸುಳ್ಳಲ್ಲ. ಇನ್ನು ನಿನ್ನೆ ತೆಲಂಗಾಣಕ್ಕೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಸಿಎಂ ಕೆಸಿಆರ್ ಹಾಗೆ ಬಿಆರ್ಎಸ್ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದರು. ಇದಕ್ಕೆ ಇವತ್ತು ಕೇಂದ್ರ ಸಚಿವ ಜಿ ಕೃಷ್ಣಾರೆಡ್ಡಿ ಕೂಡ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನಜಂಗುಳಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನಜಾತ್ರೆ. ನಿನ್ನೆ ತೆಲಂಗಾಣದ ಖಮ್ಮಂ ಜಿಲ್ಲೆಗೆ ಭೇಟಿ ನೀಡಿದ ರಾಹುಲ್ ಗಾಂಧಿಯನ್ನ ನೋಡಲು ಹರಿದು ಬಂದ ಜನಸಾಗರದ ಪ್ರವಾಹ ಇದು. ಕರ್ನಾಟಕ ರೀತಿಯಲ್ಲಿ ತೆಲಂಗಾಣವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರ್ಜರಿ ಸಮಾವೇಶ ನಡೆಸಿದ್ರು. ಖಮ್మంನಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಬಿಆರ್ಎಸ್ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಬಿಆರ್ಎಸ್ ಪಕ್ಷದ ನಾಯಕ ಕೇಂದ್ರ ಸಚಿವ ಜಿ ಕೃಷ್ಣಾರೆಡ್ಡಿ ಕರ್ನಾಟಕ ಚುನಾವಣೆ ಗೆದ್ದ ಮಾತ್ರಕ್ಕೆ ಎಗರಾಡಬೇಡಿ ಅಂತ ಕುಟುಕಿದ್ರು. जैसे हमने कर्नाटक में बीजेपी को हराया वैसे ही हम यहाँ तेलंगाना में बीजेपी की बी टीम को हराने जा रहे हैं, क्योंकि नरेंद्र मोदी के हाथ में आपके चीफ मिनिस्टर का रिमोट कंट्रोल है. आपका कांग्रेस पार्टी को भविष्य देश में नहीं है. कर्नाटक में 1 सीट में जीतने के बाद उछल के आप बात कर रहे हैं.